ಡಿಯರ್ ಸ್ಟೂಡೆಂಟ್ಸ್, ವರ್ಷ ಪೂರ್ತಿ ತಾವು ಕ್ಲಾಸ್ನ ಅಟೆಂಡ್ ಮಾಡಿರ್ತೀರಾ, ಪಾಠ ಪೋಯಮ್ಗಳನ್ನೆಲ್ಲ ಕೇಳಿರ್ತೀರಾ, ತುಂಬ ಎಂಜಾಯ್ ಕೂಡ ಮಾಡಿರ್ತೀರ. ಹಾಗೆ ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ ತಾವು ಅಟೆಂಡ್ ಮಾಡಿರ್ತೀರಾ. ಅದೆಲ್ಲ ನಾಲೆಜ್ ಪರ್ಪಸ್ ಆಗಿರ್ತದೆ. ಬಟ್ ಎಕ್ಸಾಮಿನೇಷನ್ ಅಂತ ಬಂದಾಗ ಇಲ್ಲಿ ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ಓದೋ ಮಕ್ಕಳು ಈ ಸಬ್ಜೆಕ್ಟಲ್ಲಿ 100ಕ್ಕೆ 100 ಮಾರ್ಕ್ಸನ್ನು ಹೇಗೆ ತೊಗೋಬೇಕು ಅನ್ನೋ ಟೆನ್ಷನಲ್ಲಿರ್ತಾರೆ. ಎವರೇಜಲ್ಲಿರೋರು ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ತೊಗೋಬೇಕು, ಅಟ್ಲೀಸ್ಟ್ ಡಿಸ್ಟಿಂಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಪಾಸಿಂಗ್ ಪ್ಯಾಕೇಜಲ್ಲಿರ್ತಾರೆ. ವರ್ಷ ಪೂರ್ತಿ ಟೆಸ್ಟ್ಗಳಲ್ಲೆಲ್ಲ ಪಾಸ್ ಆಗ್ತಾ ಇರಲ್ಲ, ಏನು ಕಷ್ಟಪಟ್ಟರು ಕೂಡ ಪಾಸ್ ಆಗೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಅಂಥ ಮಕ್ಕಳು ಹೇಗಾದರೂ ಮಾಡಿ ನಾನು ಎಕ್ಸಾಮಿನೇಷನಲ್ಲಿ ಪಾಸ್ ಆಗಿಬಿಡಬೇಕು ಅಂಥೇಳಿ ಪ್ರಯತ್ನ ಮಾಡ್ತಿರ್ತಾರೆ. ಸೊ ಹಾಗಾಗಿ ಎಕ್ಸಾಮ್ ಹತ್ತಿರ ಬಂದಾಗ ನಾವು ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು, ಮತ್ತು ಯಾವ ಪಾಠದಿಂದ ಎಷ್ಟೆಷ್ಟು ಮಾರ್ಕ್ಸ್ ಕೇಳ್ತಾರೆ, ಯಾವ ಥರ ಕ್ವಶನ್ಸ್ಗಳು ಬರ್ತವೆ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತಿತ್ತು ಅಂತಂದರೆ ಎಕ್ಸಾಮಿನೇಷನಲ್ಲಿ ಮಾರ್ಕ್ಸ್ ತಗೊಳ್ಳೋದು ತುಂಬ ಈಸಿ ಆಗಿದೆ. ಹಾಗಾಗಿ ಈ ಡಿಪಾರ್ಟ್ಮೆಂಟ್ನವರು ಕೂಡ ಏನು ಮಾಡ್ತಾರೆ, ಎಕ್ಸಾಮ್ ಬರೋಕ್ಕಿಂತ ಮುಂಚೆನೇ ಬ್ಲೂ ಪ್ರಿಂಟನ್ನು ಬಿಡ್ತಾರೆ ಮತ್ತು ಮಾಡೆಲ್ ಕ್ವಶನ್ಸ್ ಪೇಪರ್ಗಳನ್ನ ಬಿಡ್ತಾರೆ. ಅವುಗಳನ್ನ ಇಟ್ಕೊಂಡು ಅದ್ರ ತಕ್ಕಂಗೆ ನಾವು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿದ್ದೆ ಆದರೆ ಎಕ್ಸಾಮಿನೇಷನಲ್ಲಿ ಈಸಿಯಾಗಿ ಮಾರ್ಕ್ಸ್ಗಳನ್ನ ತಗೋಬೋದು. ಹಾಗಾದರೆ ಈ ವರ್ಷ 2025-26 ಏನಿದೆ, ಈ ವರ್ಷಕ್ಕೆ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಬರ್ತವೆ, ಬ್ಲೂ ಪ್ರಿಂಟ್ ಹೇಗಿದೆ ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಲಾಸ್ಟ್ ಇಯರ್ ಕೂಡ ನಾನು ಮಾಡಿದ್ದೆ ಬ್ಲೂ ಪ್ರಿಂಟ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಅನಾಲಿಸಿಸ್ ಅಂತ ಕ್ಲಾಸ್ ಮಾಡಿದ್ದೆ. ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ವರ್ಷ ಸ್ವಲ್ಪ ಮೈನರ್ ಚೇಂಜಸ್ಗಳನ್ನ ಮಾಡಿದ್ದಾರೆ. ಹಾಗಾಗಿ ಈ ವರ್ಷ ಬ್ಲೂ ಪ್ರಿಂಟ್ ಹೇಗಿದೆ, ಹಾಗೆ ಮಾಡೆಲ್ ಕ್ವಶನ್ಸ್ ಪೇಪರ್ಗಳು ಹೇಗಿದ್ದಾವೆ, ಮತ್ತು ನಾವು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ. ಡಿಯರ್ ಸ್ಟೂಡೆಂಟ್ಸ್, ತಮಗೆ ಇಂಗ್ಲೀಷ್ನಲ್ಲಿ 2 ಬುಕ್ಸ್ ಇದ್ದಾವೆ, ಸ್ಪ್ರಿಂಗ್ಸ್ ಮತ್ತು ಸ್ಟ್ರೀಮ್ಸ್. ಇಲ್ಲಿ ಒಂದೊಂದು ಪುಸ್ತಕವನ್ನು ಪಾಠ ಮಾಡೋದಕ್ಕೆ 60 ಗಂಟೆ 60 ಅವರ್ಸ್ ಟೀಚಿಂಗ್ ಟೈಮನ್ನು ಕೊಟ್ಟಿದ್ದಾರೆ. ಎಷ್ಟು ಗಂಟೆ ಪಾಠ ಮಾಡ್ತೀವಲ್ಲ ಅಷ್ಟು ಮಾರ್ಕ್ಸನ್ನು ಎಕ್ಸಾಮಿನೇಷನಲ್ಲಿ ಕೇಳಬೇಕು ಅಂತ ಮಾಡ್ಕೊಂಡಿದ್ದಾರೆ. ಈ ಸ್ಪ್ರಿಂಗ್ಸನ್ನು ಪಾಠ ಮಾಡೋದಕ್ಕೆ 60 ಗಂಟೆ ತಗೊಂಡ್ರೆ ಅದರಿಂದ 60 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಹಾಗೆ ಸ್ಟ್ರೀಮ್ಸಿಂದ ಕೂಡ 60 ಗಂಟೆ ಪಾಠ ಮಾಡಬೇಕಂತ ಇದೆ, 60 ಮಾರ್ಕ್ಸ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಇದು ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಸೇಮ್ ಇದೆಯಲ್ಲ ಅಂತ ಏನು ವ್ಯತ್ಯಾಸ ಆಗಿದೆ ಅಂತ ತಮಗನ್ನಿಸ್ಬೋದು. ಇಲ್ಲಿ ಲಾಸ್ಟ್ ಇಯರ್ ಏನು ಮಾಡಿದ್ರು ಅಂತಂದರೆ 3 ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಬಿಟ್ಟರೆ 3 ಬ್ಲೂ ಪ್ರಿಂಟ್ಗಳನ್ನು ಕೂಡ ಬಿಟ್ಟಿದ್ರು. ಒಂದೊಂದು ಕ್ವಶನ್ ಪೇಪರ್ಗಳಿಗೆ ಒಂದೊಂದು ಬ್ಲೂ ಪ್ರಿಂಟ್ಸ್ ಬೇರೆ ಬೇರೆ ಆಗಿತ್ತು. ಆವಾಗ ವಿದ್ಯಾರ್ಥಿಗಳಿಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇತ್ತು. ಈ 3 ಬ್ಲೂ ಪ್ರಿಂಟ್ಗಳಲ್ಲಿ ಆ್ಯನ್ಯುವಲ್ ಎಕ್ಸಾಮ್ಗೆ ಯಾವುದು ಬರ್ತದೆ, ಯಾವ ಥರ ನಾವು ಪ್ರಿಪೇರ್ ಆಗಿಬಿಟ್ರೆ ಎಕ್ಸಾಮಿನೇಷನಲ್ಲಿ ಮಾರ್ಕ್ಸ್ ತೊಗೋಬಹುದು ಅಂತಕ್ಕಂಥ ಕನ್ಫ್ಯೂಷನ್ ಇತ್ತು. ಯಾಕೆಂದರೆ 3 ಬ್ಲೂ ಪ್ರಿಂಟ್ಗಳು ಬೇರೆ ಬೇರೆ ಆಗಿದ್ವು, 3 ಮಾಡೆಲ್ ಕ್ವಶನ್ಸ್ ಪೇಪರ್ಗಳು ಕೂಡ ಬೇರೆ ಬೇರೆ ಆಗಿದ್ವು. ಬಟ್ ಈ ವರ್ಷ ತಮಗೊಂದು ತುಂಬ ಈಸಿಯಾಗಿ ಮಾಡಿಬಿಟ್ಟಿದ್ದಾರೆ. ಒಂದೇ ಬ್ಲೂ ಪ್ರಿಂಟನ್ನು ಬಿಟ್ಟು ಅದೇ ಬ್ಲೂ ಪ್ರಿಂಟ್ ಪ್ರಕಾರ 3 ಮಾಡೆಲ್ ಕ್ವಶನ್ಸ್ ಪೇಪರ್ಗಳನ್ನ ಬಿಟ್ಟಿದ್ದಾರೆ. ಹಾಗಾಗಿ ಈ ಒಂದೇ ಒಂದು ಬ್ಲೂ ಪ್ರಿಂಟ್ ಏನಿದೆ ಇದನ್ನು ಇಟ್ಕೊಂಡು ಅದಕ್ಕೆ ತಕ್ಕಂಗೆ ತಾವು ತಯಾರಾಗಿ ಹೋಗ್ಬಿಟ್ರೆ ಎಕ್ಸಾಮಲ್ಲಿ ಈಸಿಯಾಗಿ ಆನ್ಸರ್ನ ಮಾಡಿಬಿಡ್ಬೋದು. ಹಾಗೇನೆ ಇನ್ನೂ ಕೂಡ ಕೆಲವೊಂದು ಮೈನರ್ ಚೇಂಜಸ್ ಆಗಿದೆ. ಅದು ಏನಾಗಿದೆ, ಹೇಗಾಗಿದೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ತಮಗೆ ಇಲ್ಲಿ ಫಸ್ಟ್ ಬುಕ್ ಏನಿದೆ ಸ್ಪ್ರಿಂಗ್ಸ್ ಅಂತ ಏನಿದೆ ಅಲ್ಲ, ಅದರಲ್ಲಿ ಪಾಠ ಪೋಯಮ್ಸ್ಗಳು ಬರ್ತಾವಲ್ಲ, ಅದನ್ನು 60 ಅವರ್ಸ್ ಪಾಠ ಮಾಡಬೇಕು, 60 ಮಾರ್ಕ್ಸ್ಗೆ ಅದರಿಂದ ಕ್ವಶನ್ಸ್ಗಳನ್ನ ತೆಗಿಬೇಕು ಅಂತ ಇದೆ. ಹಾಗಾದರೆ ಯಾವ್ಯಾವ ಪಾಠಗಳಿಗೆ ಎಷ್ಟೆಷ್ಟು ಟೀಚಿಂಗ್ ಅವರ್ಸ್ ಇದೆ ಮತ್ತು ಎಷ್ಟು ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಅಲ್ಲಿಂದ ತೆಗಿತಾರೆ ಮತ್ತು ಯಾವ್ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಬಿಡಿ. ಈಗ ಫಸ್ಟ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಇದೆ, ಅಲ್ಲಿ 3 ಅವರ್ಸ್ ಟೀಚಿಂಗ್ ಟೈಮನ್ನು ಕೊಟ್ಟಿದ್ದಾರೆ, 3 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಇಲ್ಲಿ ಅದರಿಂದ ಯಾವ ರೀತಿಯ ಕ್ವಶನ್ಸ್ಗಳನ್ನ ಕೇಳ್ತಾರೆ, 1 ಮಾರ್ಕ್ಸ್ ಕ್ವಶನ್ ಒಂದನ್ನು ಕೇಳ್ತಾರೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಂದನ್ನು ಕೇಳ್ತಾರೆ, ಮತ್ತು 2 ಮಾರ್ಕ್ಸ್ ಕ್ವಶನ್ ಅನ್ನು ಕೇಳ್ತಾರೆ. ಸೊ 2 ಸೇರಿಬಿಟ್ಟು 3 ಮಾರ್ಕ್ಸ್ ಆಗುತ್ತೆ. ಇಲ್ಲಿ ಡೈರೆಕ್ಟಾಗಿ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನ್ಸನ್ನು ಯಾವುದೂ ಕೇಳಿಲ್ಲ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು 2DR. ಈ 2DR ಪಾಠ ಮಾಡೋದಕ್ಕೆ 5 ಅವರ್ಸ್ ಟೈಮ್ ಇದೆ. ಸೊ ಹಾಗಾಗಿ 5 ಮಾರ್ಕ್ಸ್ಗೆ ಕ್ವಶನನ್ನು ಕೇಳಬೇಕಂತ ಇದೆ. ಹಾಗಾದರೆ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದ್ದಾರೆ, ಒಂದು 4 ಮಾರ್ಕ್ಸ್ ಕ್ವಶನನ್ನು ಕೇಳಿದ್ದಾರೆ. ಸೊ 2 ಸೇರಿಬಿಟ್ಟು 5 ಮಾರ್ಕ್ಸ್ ಆಗುತ್ತೆ. ಆನ್ ಚಿಲ್ಡ್ರನ್, ಈ ಪೋಯಮ್ ಬಗ್ಗೆ ನಾನು ಕೀ ಪಾಯಿಂಟ್ಸ್ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೆ, ಈ ಪೋಯಮಿಂದ ಕೆಲವೊಂದು ಸಾರಿ 4 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾರೆ ಅಂತ. ಬಟ್ ಈ ವರ್ಷ ಇದೇ ಇಲ್ಲಿ ಮೇನ್ ಆಗಿ ಚೇಂಜ್ ಆಗಿರೋದು. ತಾವು ಲಾಸ್ಟ್ ಇಯರ್ ಕ್ವಶನ್ಸ್ ಪೇಪರ್ಗಳನ್ನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ, 4 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ಒಂದು ಪೋಯಮಿಂದ ಕೇಳ್ತಾ ಇದ್ರು. ಕೆಲವೊಂದಲ್ಲಿ ಆನ್ ಚಿಲ್ಡ್ರನ್ ಅಂತ ಕೇಳಿದರೆ, ಕೆಲವೊಂದಲ್ಲಿ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ಅನ್ನುವಂಥ ಪೋಯಮಿಂದ ಕೇಳ್ತಾ ಇದ್ರು. ಬಟ್ ಈ ವರ್ಷ ಏನು ಮಾಡಿದರೆ, ಯಾವುದೇ ಪೋಯಮಿಂದ 4 ಮಾರ್ಕ್ಸ್ ಕ್ವಶನನ್ನು ಕೇಳಿಲ್ಲ. ತಾವು ಇದನ್ನು ನೀಟಾಗಿ ನೆನ್ಪಿಟ್ಕೊಂಡ್ಬಿಡಿ. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಗೂ ಈ ಇಯರ್ ಕ್ವಶನ್ ಪೇಪರ್ಗೂ, ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ಗೂ ಈ ಇಯರ್ ಬ್ಲೂ ಪ್ರಿಂಟ್ಗೂ ಮುಖ್ಯವಾಗಿರ್ತಕ್ಕಂಥ ಇಲ್ಲಿ ವ್ಯತ್ಯಾಸ ಆಗಿದ್ದೇನು ಅಂತಂದರೆ, ಯಾವುದೇ ಪೋಯಮಿಂದ 4 ಮಾರ್ಕ್ಸನ್ನು ಇಲ್ಲಿ ಕೇಳಿಲ್ಲ. ಸೊ ಆನ್ ಚಿಲ್ಡ್ರನ್ ಅನ್ನೋ ಪೋಯಮ್ 3 ಮಾರ್ಕ್ಸ್ ಅಲಾಟ್ ಆಗಿರೋದ್ರಿಂದ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತು 2 ಮಾರ್ಕ್ಸ್ ಕ್ವಶನನ್ನು ಕೇಳಿದರೆ ಅಲ್ಲಿಗೆ 3 ಮಾರ್ಕ್ಸ್ ಆಗಿಬಿಡ್ತದೆ.
ಇನ್ನು ನೆಕ್ಸ್ಟ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ಇಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ಎವ್ರಿಥಿಂಗ್ ಐ ಅಂತ ಕೊಟ್ಟು ಡಾಟ್ ಡಾಟ್ ಅಂತ ಕೊಟ್ಟಿದ್ದೀನಿ. ಸೊ ವಂದನಾಶ್ ಅವ್ರು ಬರೆದಿರ್ತಕ್ಕಂಥ ಈ ಪಾಠ ಮಾಡೋದಕ್ಕೆ 5 ಗಂಟೆ ಪಾಠ ಮಾಡಬೇಕು ಅಂತಿದೆ. ಸೊ 5 ಮಾರ್ಕ್ಸ್ ಕ್ವಶನನ್ನು ಇಲ್ಲಿ ಕೇಳಬೇಕು. ಹಾಗಾದರೆ ಯಾವ ರೀತಿ ಕ್ವಶನನ್ನು ಕೇಳ್ತಾರೆ ಆ ಪಾಠದಲ್ಲಿ? ಒಂದು 2 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ, ಒಂದು 3 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ. 2 + 3 = 5. ಸೊ ಈ ರೀತಿಯಾಗಿ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಇಲ್ಲಿ ಕೇಳಿದ್ದಾರೆ. ಇನ್ನು ನೆಕ್ಸ್ಟು ಸನ್ನಿ ಮಾರ್ನಿಂಗ್. ಈ ಪಾಠ ನೆನ್ಪಿಟ್ಕೊಂಡ್ಬಿಡಿ, ಅತಿ ಹೆಚ್ಚು ಮಾರ್ಕ್ಸ್ ಬರೋದು ಈ ಪಾಠದಿಂದ. ಈ ಪಾಠ ಮಾಡೋದಕ್ಕೆ 8 ಅವರ್ಸ್ ಕೊಟ್ಟಿದ್ದಾರೆ. ಸೊ 8 ಮಾರ್ಕ್ಸ್ ಕ್ವಶನ್ಸನ್ನು ತೆಗಿಬಹುದು. ಹಾಗಾದರೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಈ ಪಾಠದಿಂದ? ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರ್ತದೆ, ಒಂದು 3 ಮಾರ್ಕ್ಸ್ ಕ್ವಶನ್ಸ್ ಬರ್ತದೆ, ಮತ್ತು ಒಂದು 4 ಮಾರ್ಕ್ಸ್ ಕ್ವಶನ್ಸ್. ಸೊ ಟೋಟಲಿ 8 ಮಾರ್ಕ್ಸ್ ಕ್ವಶನ್ಸ್ಗಳು ಈ ಪಾಠದಿಂದ ಬರ್ತದೆ. ಇನ್ನು ನೆಕ್ಸ್ಟ್ ಪೋಯಮ್ ಇದೆ ವೆನ್ ಯು ಆರ್ ಓಲ್ಡ್ ಅಂತ. ಇದಕ್ಕೆ 3 ಮಾರ್ಕ್ಸ್ ಅಲಾಟ್ ಆಗಿದೆ. ಆದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಥವಾ 2 ಮಾರ್ಕ್ಸ್ ಕ್ವಶನನ್ನು ಕೇಳಿಲ್ಲ, ಡೈರೆಕ್ಟಾಗಿ 3 ಮಾರ್ಕ್ಸ್ ಕ್ವಶನನ್ನು ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ಪಾಠ ದ ಗಾರ್ಡ್ನರ್ ಅಂತ ಇದೆ. ಇಲ್ಲಿ 5 ಮಾರ್ಕ್ಸ್ ಅಲಾಟ್ ಆಗಿರೋದ್ರಿಂದ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತು ಒಂದು 4 ಮಾರ್ಕ್ಸ್ ಕ್ವಶನನ್ನು ಕೇಳಿದ್ದಾರೆ. ನೆಕ್ಸ್ಟ್ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ಅನ್ನೋಂಥ ಪೋಯಮಿಂದ ಡೈರೆಕ್ಟಾಗಿ 3 ಮಾರ್ಕ್ಸ್ ಕ್ವಶನನ್ನು ಕೇಳಿದ್ದಾರೆ. ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. 5 ಮಾರ್ಕ್ಸ್ ಇರೋದ್ರಿಂದ ಒಂದು ಮಲ್ಟಿಪಲ್ ಚಾಯ್ಸ್ ಮತ್ತು ಒಂದು 4 ಮಾರ್ಕ್ಸ್ ಕ್ವಶನನ್ನು ಕೇಳಿದ್ದಾರೆ. ಹೆವೆನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್, ಇದಕ್ಕೆ 4 ಮಾರ್ಕ್ಸ್ ಕೇಳ್ತಾ ಇದ್ರು, ಬಟ್ ಇಲ್ಲಿ 3 ಮಾರ್ಕ್ಸ್ ಅಲಾಟ್ ಆಗಿರೋದ್ರಿಂದ ಈ ವರ್ಷ ಕೇವಲ ಡೈರೆಕ್ಟಾಗಿ 3 ಮಾರ್ಕ್ಸ್ ಕ್ವಶನನ್ನು ಇಲ್ಲಿ ಕೇಳಿದ್ದಾರೆ. ಜಪಾನ್ ಆ್ಯಂಡ್ ಬ್ರೆಜಿಲ್ 4 ಅವರ್ಸ್ ಇದೆ. ಸೊ 4 ಮಾರ್ಕ್ಸ್ ಅಲಾಟ್ ಆಗಿದೆ. ಸೊ ಹಾಗಾಗಿ ಒಂದು ಮಲ್ಟಿಪಲ್ ಚಾಯ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನನ್ನು ಕೇಳಿದ್ದಾರೆ. ವೋಟರ್ ಪಾಠಕ್ಕೆ 5 ಮಾರ್ಕ್ಸ್ ಅಲಾಟ್ ಆಗಿರೋದ್ರಿಂದ ಒಂದು ಮಲ್ಟಿಪಲ್ ಚಾಯ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನನ್ನು ಕೇಳಿದ್ದಾರೆ. ಹಾಗೆ ವೇರ್ ದೆರ್ ಇಸ್ ಅ ವೀಲ್, ಸೇಮ್ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತು ಒಂದು 4 ಮಾರ್ಕ್ಸ್ ಕ್ವಶನ್. ವಾಟರ್ ಅನ್ನೋದು ಪೋಯಮ್ ಆಗಿರೋದ್ರಿಂದ 3 ಮಾರ್ಕ್ಸ್ ಅಲಾಟ್ ಆಗಿದೆ. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತು 2 ಮಾರ್ಕ್ಸ್ ಕ್ವಶನನ್ನು ಕೇಳಿದರೆ. ಇಷ್ಟು ಈ ಬ್ಲೂ ಪ್ರಿಂಟಲ್ಲಿ ಮತ್ತು ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥದ್ದು. ಇದೇ ರೀತಿಯಾಗಿ ಆ 3 ಮಾಡಲ್ ಕ್ವಶನ್ ಪೇಪರ್ಗಳು ಇರೋದ್ರಿಂದ ತಾವು ಅದೇ ರೀತಿಯಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಟ್ರೈ ಮಾಡಿ ತಾವು ಈಸಿಯಾಗಿ ಮಾರ್ಕ್ಸನ್ನು ತಗೋಬಹುದು. ಇನ್ನು ನೆಕ್ಸ್ಟ್ ಬುಕ್ ಸ್ಟ್ರೀಮ್ಸ್ ಅಂತ ಏನಿದೆ, ವರ್ಕ್ ಬುಕ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಯಾವ್ಯಾವ ಟಾಪಿಕ್ಸ್ಗಳಿಗೆ ಎಷ್ಟೆಷ್ಟು ಟೀಚಿಂಗ್ ಅವರ್ಸನ್ನು ಕೊಟ್ಟಿದ್ದಾರೆ ಮತ್ತು ಎಷ್ಟು ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಬಿಡಿ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಂಜಸ್ ಆಗೋದೇ ಇಲ್ಲ. ಇಲ್ಲಿ ಆರ್ಟಿಕಲ್ ಪ್ರಿಪೋಸಿಷನ್ಸ್ಗೆ 1 ಅವರ್ ಇದೆ, 1 ಮಾರ್ಕ್ಸ್ ಕೊಟ್ಟಿದ್ದಾರೆ. ಜಂಬಲ್ಡ್ ಸೆಗ್ಮೆಂಟ್ಸ್ 1 ಅವರ್ 1 ಮಾರ್ಕ್ಸ್ ಇದೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೂ ಕೂಡ 1 ಅವರ್ 1 ಮಾರ್ಕ್ಸ್ ಇದೆ. ಟೆನ್ಸಸ್ಗೆ 2 ಅವರ್ಸ್ ಕೊಟ್ಟಿದ್ದಾರೆ, ಬಟ್ 1 ಮಾರ್ಕ್ಸ್ ಕ್ವಶನನ್ನು ಇಲ್ಲಿ ಕೇಳಿದ್ದಾರೆ. ಫ್ರೇಮಿಂಗ್ ಕ್ವಶನ್ಸ್ 2 ಅವರ್ಸ್ ಇದೆ, 2 ಮಾರ್ಕ್ಸ್ ಕ್ವಶನ್, ಒಂದು WH ಕ್ವಶನ್ನು, ಒಂದು ಕ್ವಶನ್ ಟ್ಯಾಗ್ ಬರ್ತದೆ. ಎರರ್ ಐಡೆಂಟಿಫಿಕೇಷನ್ಗೆ 2 ಮಾರ್ಕ್ಸ್ ಇದೆ. ಹಾಗೆ ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಂಗೆ 2 ಅವರ್ಸ್ ಟೀಚಿಂಗ್ ಇದೆ. ಹಾಗೆ 2 ಮಾರ್ಕ್ಸ್ ಕ್ವಶನನ್ನು ಕೇಳಿದರೆ. ಪ್ಯಾಸಿವ್ ವರ್ಬ್ಸ್, ಪ್ಯಾಸಿವ್ ಫಾರ್ಮ್ಸ್ ಅಂತ ಕರಿತೀವಿ, ಆಕ್ಟಿವೈಸ್ ಪ್ಯಾಸಿವೈಸ್ ಅಂತ ಏನಿದೆ, ಅಲ್ಲಿ ಕೂಡ 3 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ. ಇನ್ನು ರಿಪೋರ್ಟೆಡ್ ಸ್ಪೀಚ್ ಟೀಚ್ ಮಾಡೋದಕ್ಕೆ 5 ಅವರ್ಸ್ ಇರೋದ್ರಿಂದ 5 ಮಾರ್ಕ್ಸ್ ಕ್ವಶನನ್ನೇ ಇಲ್ಲಿ ಕೇಳ್ತಾರೆ. ಇನ್ನು ಕಾಂಪ್ರಿಹೆನ್ಷನ್ ಆಫ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿ ಅಂತ ಇದೆ ನೋಡಿ, ಪ್ಯಾಸೇಜ್ ರೀಡಿಂಗ್ ಮತ್ತು ಪೊಯೆಟ್ರಿ ರೀಡಿಂಗ್. ಅಲ್ಲಿ ನೀವು ಟೀಚಿಂಗ್ ಅವರ್ಸನ್ನು ಬುಕ್ಕಲ್ಲಿ ನೋಡಿಬಿಟ್ರೆ ಪೊಯೆಟ್ರಿಗೆ 12 ಅವರ್ಸ್ ಅಂತ ಕೊಟ್ಟಿದ್ದಾರೆ, ಪ್ರೋಸ್ಗೆ 6 ಅವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ 2 ಸೇರಿಕೊಂಡು 18 ಗಂಟೆ ಆಗೋದ್ರಿಂದ ಅದನ್ನು 2ಕ್ಕೂ ಈಕ್ವಲ್ ಆಗಿ 9 ಮಾರ್ಕ್ಸ್ ಅಂತ ಹಾಕಿಬಿಟ್ಟಿದ್ದಾರೆ. ತಾವು ಪೊಯೆಟ್ರಿಗಾದರೂ ಆನ್ಸರ್ ಮಾಡ್ಬೋದು ಅಥವಾ ಪ್ಯಾಸೇಜಿಗಾದರೂ ಆನ್ಸರ್ ಮಾಡ್ಬೋದು. 2ಕ್ಕೂ 9 ಮಾರ್ಕ್ಸ್ ತಮಗೆ ಸಿಗುತ್ತೆ. ಇನ್ನು ಪ್ರೊನೌನ್ಸ್ ಅಂತ ಇದೆ, ಇಲ್ಲಿ 4 ಅವರ್ಸ್ ಅಂತ ಕೊಟ್ಬಿಟ್ಟು 5 ಮಾರ್ಕ್ಸ್ಗೆ ಇಲ್ಲಿ ಕ್ವಶನನ್ನು ಕೊಟ್ಟಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್, ತಾವು ಈಸಿಯಾಗಿ ಮಾರ್ಕ್ಸನ್ನು ತಗೋಬೋದು. ಲಿಂಕರ್ಸ್ಗೆ 4 ಅವರ್ಸ್ ಇದೆ, ಸೊ 4 ಮಾರ್ಕ್ಸ್. ನೋಟ್ ಮೇಕಿಂಗ್ ಅಂದರೆ ಫ್ಲೋ ಚಾರ್ಟನ್ನು ಮಾಡ್ತಿರಲ್ಲ, ಅದಕ್ಕೆ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಮುಂಚೆ 4 ಮಾರ್ಕ್ಸ್ಗಿತ್ತು, ಬಟ್ ಇವಾಗ 2 ಮಾರ್ಕ್ಸ್ಗೆ ಇದನ್ನು ರೆಡ್ಯೂಸ್ ಮಾಡಿದ್ದಾರೆ. ಡೈಲಾಗ್ ರೈಟಿಂಗ್ 3 ಮಾರ್ಕ್ಸ್ ಇದೆ. ಜಾಬ್ ಅಪ್ಲಿಕೇಶನ್ ಮತ್ತು ಸ್ಪೀಚ್ ರೈಟಿಂಗ್ 2ಕ್ಕೂ ಕೂಡ 5 ಮಾರ್ಕ್ಸ್ ಇದೆ. ಹಾಗಾದರೆ ಈ ಕ್ವಶನ್ ಪೇಪರ್ ಹೇಗಿದೆ ಅನ್ನೋದನ್ನು ಜಸ್ಟ್ ನೋಡ್ಕೊಂಡು ಹೋಗ್ಬಿಡಿ ಒಂದ್ಸರಿ. ನಿಮ್ಮ ಕ್ವಶನ್ ಪೇಪರಲ್ಲಿ ಫಸ್ಟ್ ಪಾರ್ಟ್ ಎ ಅಂತ ಬರ್ತದೆ. ಫಸ್ಟ್ ಮೇನಲ್ಲಿ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಸೊ 10 ಪ್ರಶ್ನೆಗಳಿಗೆ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಇರೋದ್ರಿಂದ 10 ಮಾರ್ಕ್ಸ್ ಬರ್ತದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸ್ಟ್ರಾ ಕ್ವಶನ್ಸ್ ಇರಲ್ಲ. ಇವೆಲ್ಲ ಕಂಪಲ್ಸರಿ ಕ್ವಶನ್ಸ್ಗಳು, ಯಾವುದೇ ರೀತಿಯಾಗಿರ್ತಕ್ಕಂಥ ಚಾಯ್ಸ್ ಇಲ್ಲ. ಈ ಬ್ಲೂ ಪ್ರಿಂಟ್ ಮತ್ತು ಮಾಡಲ್ ಕ್ವಶನ್ಸ್ ಪೇಪರ್ಗಳನ್ನ ನೋಡಿದಾಗ ಗೊತ್ತಾಗುತ್ತೆ. 7 ಪ್ರಶ್ನೆಗಳನ್ನ ಲೆಸನ್ಸ್ಗಳಿಂದ ತೊಗೊಂಡಿದ್ದಾರೆ, 3 ಪ್ರಶ್ನೆಗಳಿಂದ ಪೋಯಮಿಂದ ತೊಗೊಂಡಿದ್ದಾರೆ. ಯಾವ್ಯಾವ ಪೋಯಮಿಂದ ಮಲ್ಟಿಪಲ್ ಚಾಯ್ಸ್ ಬರ್ತದೆ, ಯಾವ್ಯಾವ ಪಾಠದಿಂದ ಮಲ್ಟಿಪಲ್ ಚಾಯ್ಸ್ ಬರ್ತದೆ ಅನ್ನೋದನ್ನು ತಾವು ಆಲ್ರೆಡಿ ಹಿಂದೆ ತೋರಿಸ್ತಕ್ಕಂಥ ಚಾರ್ಟಲ್ಲಿ ನೋಡ್ಕೊಂಡಿದ್ದಾರೆ. ಅದು ಇನ್ನೊಂದು ಸಾರಿ ಬೇಕಾದರೆ ನೋಡ್ಕೊಂಬಿಡಿ. ಇನ್ನು ಕ್ವಶನ್ ನಂಬರ್ 11 ಏನಿದೆ, ಇಲ್ಲಿ ಪ್ಯಾಸಿವ್ ಫಾರ್ಮ್ ಅಂತ ಇದೆ. ಪ್ಯಾಸಿವೈಸ್ಗೆ ಸಂಬಂಧಪಟ್ಟಂಗೆ 3 ಮಾರ್ಕ್ಸ್ ಇದೆ. ಕ್ವಶನ್ ನಂಬರ್ 12 ಎಕ್ಸ್ಪ್ರೆಷನ್ಸ್ ಇದೆ. ಕ್ವಶನ್ ನಂಬರ್ 13 ಪ್ರೊನೌನ್ಸ್ ಅಂತ ಇದೆ. ಈ 3 ಪ್ರಶ್ನೆಗಳಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾಯ್ಸ್ ಇಲ್ಲ. ಈ ಪಾರ್ಟ್ ಎನಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಕೂಡ ಕಂಪಲ್ಸರಿ ಕ್ವಶನ್ಸ್ ಆಗಿರೋದ್ರಿಂದ ತಾವು ಇವಕ್ಕೆ ಆನ್ಸರ್ ಮಾಡಲೇಬೇಕು. ಎಕ್ಸ್ಟ್ರಾ ಯಾವುದೋ ಆಪ್ಷನ್ಸ್ ನಿಮಗೆ ಇಲ್ಲಿರೋದೇ ಇಲ್ಲ. ಇನ್ನು ಚಾಯ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಪಾರ್ಟ್ ಬಿ, 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ ಮತ್ತು 4 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ಕೊಟ್ಟಿರ್ತಾರೆ. ಸೆಕೆಂಡ್ ಮೇನಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು
2 ಮಾರ್ಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥವು ಇರ್ತವೆ. ಅಲ್ಲಿ ಟೋಟಲಿ 4 ಕ್ವಶನ್ಸ್ಗಳನ್ನ ಕೊಟ್ಬಿಟ್ಟು 3 ಕ್ವಶನ್ಗೆ ಆನ್ಸರ್ ಮಾಡಿ ಅಂತ ಹೇಳಿರ್ತಾರೆ. ಅಂದರೆ ಒಂದು ಎಕ್ಸ್ಟ್ರಾ ಕ್ವಶನ್ ಇರ್ತದೆ. ಅದರಲ್ಲಿ ಒಂದು ಲೆಸನ್ನಿಂದ ಮತ್ತು 3 ಪೋಯಮಿಂದ ಕೇಳಿದರೆ ತಾವು ಗಮನಿಸಿ, ಇದನ್ನು ಲೆಸನ್ನಿಂದ ಒಂದು ಮಾತ್ರ 2 ಮಾರ್ಕ್ಸ್ ಕ್ವಶನ್ಸ್ ಬಂದಿದೆ, ಇಲ್ಲಾಂದರೆ ಉಳಿದಿರೋ ಎಲ್ಲ ಪ್ರಶ್ನೆಗಳು ಕೂಡ ಪೋಯಮಿಂದನೇ ಬಂದವೆ. ಅಂದರೆ ತಾವು ತಿಳ್ಕೊಂಬಿಡಿ, ಪೋಯಮಿಂದ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಇನ್ನು ನೆಕ್ಸ್ಟ್ ಬರೋದು 3 ಮಾರ್ಕ್ಸ್ ಕ್ವಶನ್ಸ್. ಈ 3 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ 2 ಎಕ್ಸ್ಟ್ರಾ ಇರ್ತದೆ. 2 ಮಾರ್ಕ್ಸ್ ಕ್ವಶನಲ್ಲಿ 1 ಎಕ್ಸ್ಟ್ರಾ ಕೊಟ್ಟರೆ ಇಲ್ಲಿ 2 ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಸೊ ಟೋಟಲಿ 6 ಕ್ವಶನ್ಸ್ ಇದ್ದರೆ ನೀವು 4 ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು. ಇಲ್ಲಿ 3 ಪಾಠಗಳಿಂದ ತಗೊಂಡ್ರೆ 3 ಪೋಯಮಿಂದ ತೊಗೊಂಡಿರ್ತಾರೆ, 2ಕ್ಕೂ ಈಕ್ವಲ್ ಆಗಿ ತೊಗೊಂಡಿದ್ದಾರೆ. ಇಲ್ಲಿ 60 ವರ್ಡ್ಸಲ್ಲಿ ಆನ್ಸರ್ ಮಾಡಬೇಕು ಅಂತ ಬರೆದಿದ್ದಾರೆ. ಒಂದು ಅರ್ಧ ಪೇಜ್ ಅಂತ ಅಂದ್ಕೊಳ್ಳಿ, ಒಂದು ಪ್ಯಾರಾಗ್ರಾಫ್ ಅಂತ ಅಂದ್ಕೊಳ್ಳಿ. ತಾವು ಹ್ಯಾಂಡ್ ರೈಟಿಂಗ್ ಹೇಗೆ ಬರೀತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ 2 ಕ್ವಶನ್ಸ್ಗಳನ್ನ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ತಾವು ಈಸಿಯಾಗಿ ಅವು ಯಾವುದು ಬರಲ್ಲ ಅದನ್ನು ಬಿಟ್ಟು ಈಸಿಯಾಗಿರ್ತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು 4 ಮಾರ್ಕ್ಸ್ ಕ್ವಶನ್ಸ್. ಈ 4 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ 6 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಬಟ್ ತಾವು ಬರೀಬೇಕಾಗಿದ್ದು ಕೇವಲ 3 ಪ್ರಶ್ನೆಗಳಿಗೆ ಮಾತ್ರ. ಅಂದರೆ ಎಕ್ಸ್ಟ್ರಾ 3 ಕ್ವಶನ್ಸ್ ಇರ್ತವೆ. ತಾವು ಯಾವ್ದು ಈಸಿ ಅನ್ಸುತ್ತೆ ಅದಕ್ಕೆ ಆನ್ಸರ್ ಮಾಡ್ಬೋದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂತಂದರೆ ಈ 6 ಪ್ರಶ್ನೆಗಳು ಪಾಠದಿಂದನೇ ಕೇಳಿದರೆ, ಪೋಯಮಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ 4 ಮಾರ್ಕ್ಸ್ ಕ್ವಶನನ್ನು ಇಲ್ಲಿ ಕೇಳಿಲ್ಲ. ಸೊ ಇದೇ ಬಿಗ್ ಚೇಂಜ್. ಲಾಸ್ಟ್ ಇಯರ್ಗೂ ಈ ಇಯರ್ಗೂ ತುಂಬ ವ್ಯತ್ಯಾಸ ಅಂತಂದರೆ ಏನು ಅಂದರೆ, ಈ ಪೋಯಮಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ 4 ಮಾರ್ಕ್ಸ್ ಕೇಳಿಲ್ಲ. ಅಲ್ಲಿ ಕೊಟ್ಟಿರ್ತಕ್ಕಂಥ 6 ಪ್ರಶ್ನೆಗಳು ಕೂಡ ಪಾಠಗಳಿಂದನೇ ಇರ್ತವೆ. ಸೊ ಅದರಲ್ಲಿ ತಮಗೆ ಯಾವ್ದು ಈಸಿ ಅನ್ಸುತ್ತೆ ಅದರಲ್ಲಿ 3ಕ್ಕೆ ತಾವು ಆನ್ಸರ್ ಮಾಡಿಬಿಟ್ರೆ ಸಾಕು, ತಾವು ಈಸಿಯಾಗಿ ಮಾರ್ಕ್ಸನ್ನು ತಗೋಬಹುದು. ಇನ್ನು ನೆಕ್ಸ್ಟ್ ಬರುವಂಥದ್ದು ಪಾರ್ಟ್ ಸಿ. ಇದರಲ್ಲಿ ನಾವು ಪ್ಯಾಸೇಜ್ ರೀಡಿಂಗ್ ಅಥವಾ ಪೋಯಮ್ ರೀಡಿಂಗ್ ಅಂತ ಕರಿತೀವಿ, ಪೊಯಿಟ್ರಿ ಕಾಂಪ್ರಿಹೆನ್ಷನ್ ಅಂತ ಕರಿತೀವಿ. 2ಕ್ಕೂ 9 ಮಾರ್ಕ್ಸ್ ಇದೆ. ಯಾವುದಾದ್ರೂ ಒಂದನ್ನು ತಾವು ಬರಿಬೋದು. ಮುಂಚಿನ ಕ್ವಶನ್ ಪೇಪರ್ಗಳಲ್ಲಿ ಪ್ಯಾಸೇಜ್ ಬರೆದ್ರು ಕೂಡ ಪೋಯಮಿಂದ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾ ಇದ್ರು. ಬಟ್ ಇವಾಗ ಏನು ಮಾಡಿದ್ದಾರೆ, ಯಾವುದಾದ್ರೂ ಒಂದಕ್ಕೆ ತಾವು ಆನ್ಸರ್ ಮಾಡ್ಬೋದು. ಫಸ್ಟ್ ಒನ್ ಅನ್ಸೀನ್ ಪ್ಯಾಸೇಜ್ ಇದೆ, ಅದೆಲ್ಲೂ ಕೂಡ ನೀವು ಓದಿರಲ್ಲ ಅಂಥದ್ದು ಯಾವುದೋ ಒಂದು ಪ್ಯಾರಾಗ್ರಾಫ್ನ ಕೊಟ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ 9 ಪ್ರಶ್ನೆಗಳನ್ನ ಕೊಡ್ತಾರೆ. ಅಥವಾ ಪೋಯಮಿಂದ ತಾವು ಆನ್ಸರ್ ಮಾಡ್ತೀರಾ ಅಂತಂದರೆ ಯಾವ ಪೋಯಮ್ ಕೊಡ್ತಾರೆ ಅಂದರೆ, ನಿಮ್ಮ ವರ್ಕ್ ಬುಕ್ಕಲ್ಲಿ ಕೆಲವೊಂದು ಪೋಯಮ್ಗಳನ್ನ ಕೊಟ್ಟಿದ್ದಾರೆ ನೋಡಿ, ಅದರಿಂದ ಯಾವುದಾದ್ರೂ ಒಂದು ಪೋಯಮನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ 9 ಮಾರ್ಕ್ಸ್ ಕ್ವಶನ್ ಅನ್ನು ಕೇಳ್ತಾರೆ. ತಾವು ಯಾವ್ದು ಈಸಿ ಅನ್ಸುತ್ತೆ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಹೋಗಿ. ಇವುಗಳಿಗೆ ಆನ್ಸರ್ ಮಾಡುವಾಗ ಒಂದು ವಿಷಯನ ತಾವು ನೆನಪಲ್ಲಿ ಇಟ್ಕೊಂಡ್ಬಿಡಿ, ಇಲ್ಲಿ ಕೇಳಿರ್ತಕ್ಕಂಥ 9 ಪ್ರಶ್ನೆಗಳು ಏನಿರ್ತವೆ ಆ 9 ಪ್ರಶ್ನೆಗಳಿಗೂ ಒಂದೇ ಕಡೆ ತಾವು ಆನ್ಸರ್ ಮಾಡಬೇಕು. ಇಲ್ಲಿ ಯಾವುದಾದ್ರೂ ಒಂದು 4 ಕ್ವಶನ್ಗೆ ಒಂದು ಪೇಜಲ್ಲಿ ಆನ್ಸರ್ ಮಾಡಿ, ಆಮೇಲೆ ಇನ್ನು ಯಾವುದೋ ಪೇಜಲ್ಲಿ ಉಳಿದಿರೋ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತೀವಿ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಒಂದೇ ಕಡೆಗೆ ಸೀಕ್ವೆನ್ಸ್ ಆರ್ಡರ್ ಆಗಿ ತಾವು ಇದಕ್ಕೆ ಆನ್ಸರ್ ಮಾಡಬೇಕು. ಇನ್ನು ಪಾರ್ಟ್ ಡಿ ಇದೆ, ಇಲ್ಲೆಲ್ಲ ಕೂಡ ಚಾಯ್ಸ್ ಸಿಗುತ್ತೆ. ಇಲ್ಲಿ ಕ್ವಶನ್ ನಂಬರ್ 31 ಏನಿದೆ ಅದರಲ್ಲಿ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಕೊಟ್ಟಿರ್ತಾರೆ. ಅದರಲ್ಲಿ ಆರ್ಟಿಕಲ್ ಬಗ್ಗೆ ಕ್ವಶನ್ ಇರ್ತದೆ, ಜಂಬಲ್ಡ್ ಸೆಗ್ಮೆಂಟ್ ಬಗ್ಗೆ ಇರ್ತದೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಇರ್ತದೆ, ಅಪ್ರಾಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್ ಅಂತ ಇರ್ತದೆ. ಇಲ್ಲಿ 4 ಕ್ವಶನ್ಸ್ಗಳಿಗೆ 1 ಮಾರ್ಕ್ಸ್ ಇರ್ತದೆ. ಈ 4 ಕ್ವಶನ್ಗಳಿಗೆ ಆನ್ಸರ್ ಮಾಡ್ಬೋದು. ಅಥವಾ ಈ 4ನ್ನು ಬಿಟ್ಬಿಟ್ಟು ತಾವು ಬಿ ನಲ್ಲಿ ಬರ್ತದೆ ನೋಡಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಲಿಂಕರ್ಸ್ ಅಂತ ಇರ್ತದೆ. ಅಲ್ಲಿ ಒಂದು ಪ್ಯಾರಾಗ್ರಾಫ್ನ ಕೊಟ್ಟು 4 ಡ್ಯಾಶ್ ಕೊಟ್ಟಿರ್ತಾರೆ. ಅಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ನ ಫಿಲ್ ಮಾಡಿಬಿಟ್ರೆ ಸಾಕು, ತಾವು ಈಸಿಯಾಗಿ 4 ಮಾರ್ಕ್ಸನ್ನು ತಗೋಬಹುದು. ತಮಗೆ ಯಾವ್ದು ಈಸಿ ಆಗುತ್ತೆ ಅದಕ್ಕೆ ಟ್ರೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 32 ಬರ್ತದೆ. ಇಲ್ಲಿ ಕೂಡ ರೀರೈಟ್ ಆಸ್ ಡೈರೆಕ್ಟೆಡ್ ಅಂತ ಕೊಟ್ಟಿರ್ತಾರೆ. ಇದು ಕ್ವಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಏನಲ್ಲಿ ಏನು ಬರ್ತದೆ, ಒಂದು ಕ್ವಶನ್ ಟ್ಯಾಗ್ ಮಾಡಕ್ಕೆ ಕೊಡ್ತಾರೆ, ಮತ್ತೆ ಒಂದು WH ಕ್ವಶನ್ ಅನ್ನು ಫ್ರೇಮ್ ಮಾಡಕ್ಕೆ ಕೊಡ್ತಾರೆ. ಇವೆರಡಕ್ಕೂ ತಾವು ಆನ್ಸರ್ ಮಾಡ್ಬೋದು, 1 ಮಾರ್ಕ್ಸ್ ಇರ್ತದೆ. ಅಥವಾ ಇವೆರಡು ಬೇಡ ಅಂತಂದರೆ ರೆಕ್ಟಿಫೈ ಎರರ್ಸ್ ಅಂತ ಕೊಟ್ಟಿರ್ತಾರೆ. 2 ಸೆಂಟೆನ್ಸ್ನ ಕೊಟ್ಬಿಟ್ಟು ಅದರಲ್ಲಿ ಏನು ತಪ್ಪು ಇರ್ತದೆ ಅದನ್ನು ತಾವು ಸರಿ ಮಾಡಿ ಬರೆದ್ರೆ ಅದಕ್ಕೆ 2 ಮಾರ್ಕ್ಸ್ ಇರ್ತದೆ. ಇದರಲ್ಲಿ ತಮಗೆ ಯಾವ್ದು ಈಸಿ ಆಗುತ್ತೆ ಅದಕ್ಕೆ ಆನ್ಸರ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರೋದು ಕ್ವಶನ್ ನಂಬರ್ 33 ನೋಟ್ ಮೇಕಿಂಗ್ ಅಂತ ಇರ್ತದೆ. ಫ್ಲೋ ಚಾರ್ಟ್ ಅಂತ ಇರ್ತದಲ್ಲ, ಅದಕ್ಕೆ ಮುಂಚೆ 4 ಮಾರ್ಕ್ಸ್ ಇತ್ತು, ಬಟ್ ಇವಾಗ ಅದಕ್ಕೆ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ತುಂಬ ಈಸಿಯಾಗಿ ತಾವು ಇದನ್ನು ಮಾಡಿಬಿಡ್ತೀರಾ. ಇನ್ನು ನೆಕ್ಸ್ಟ್ ಕ್ವಶನ್ ಬರೋದು ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್, ರಿಪೋರ್ಟೆಡ್ ಸ್ಪೀಚಲ್ಲಿ ಮಾಡುವಂಥದ್ದು. ಇಲ್ಲಿ ಯಾವುದಾದ್ರೂ ತಮ್ಮ ಟೆಕ್ಸ್ಟ್ ಬುಕ್ಕಿಂದ ಯಾವುದಾದ್ರೂ ಪಾಠದಿಂದನೇ ಡೈಲಾಗ್ಗಳನ್ನ ಕೊಟ್ಟಿರ್ತಾರೆ. ಅಲ್ಲಿ 5 ಸೆಂಟೆನ್ಸ್ ಇರ್ತವೆ. ಆ 5 ಸೆಂಟೆನ್ಸ್ಗಳನ್ನ ನಾವು ರಿಪೋರ್ಟ್ ಮಾಡಿದಾಗ ಒಂದೊಂದಕ್ಕೆ 1 ಮಾರ್ಕ್ಸ್ ಅಂತ ಇಟ್ಕೊಂಡ್ರು ಕೂಡ 5 ಮಾರ್ಕ್ಸ್ ಆಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಡೈಲಾಗನ್ನು ಕೊಟ್ಟು ತಮಗೆ ರಿಪೋರ್ಟ್ ಮಾಡಕ್ಕೆ ಕೊಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಕ್ವಶನ್ ನಂಬರ್ 35 ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್, ಅಂದರೆ ಡೈಲಾಗ್ ರೈಟಿಂಗ್ ಇರ್ತದೆ. ಅಲ್ಲಿ ಡೈಲಾಗ್ ಆಲ್ರೆಡಿ ಕೊಟ್ಟಿರ್ತಾರೆ. 3 ಡೈಲಾಗ್ನ ತಾವು ಬರಿಬೇಕಿರ್ತದೆ, 3 ಡ್ಯಾಶ್ ಇರ್ತದೆ. ಒಂದೊಂದು ಡ್ಯಾಶ್ಗೆ 1 ಮಾರ್ಕ್ಸ್ ಇರ್ತದೆ. ಸೊ ಇದಕ್ಕೆ 3 ಮಾರ್ಕ್ಸ್ ಇದೆ. ಇನ್ನು ಲಾಸ್ಟ್ ಪಾರ್ಟ್ ಇ ಅಂತ ಬರ್ತದೆ. ಇದು 5 ಮಾರ್ಕ್ಸ್ ಇರುವಂಥದ್ದು. ಕ್ವಶನ್ ನಂಬರ್ 36 ಇಲ್ಲಿ ಜಾಬ್ ಅಪ್ಲಿಕೇಶನ್ ಬರಿಬಹುದು, ಅಥವಾ ಅದರ ಬದಲಾಗಿ ಯಾವುದಾದ್ರು ಒಂದು ಟಾಪಿಕ್ ಕೊಟ್ಟಿರ್ತಾರೆ, ಅಥವಾ ಇಂಟ್ರೊಡಕ್ಷನ್ ಸ್ಪೀಚ್ ಮಾಡುವಂಥದ್ದು ಇರ್ತದೆ. ಅವೆರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ತಾವು ಆನ್ಸರ್ ಮಾಡಿದರೆ 5 ಮಾರ್ಕ್ಸನ್ನು ತಗೋಬಹುದು.
ಇದಿಷ್ಟು ಈ ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಲೂ ಪ್ರಿಂಟ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್ಗಳ ಬಗ್ಗೆ ನೋಡ್ಕೊಂಬಂದ್ವಿ. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಗೂ ಈ ಇಯರ್ ಕ್ವಶನ್ ಪೇಪರ್ಗೂ, ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ಗೂ ಮತ್ತು ಈ ವರ್ಷದ ಬ್ಲೂ ಪ್ರಿಂಟ್ಗೂ ಏನು ವ್ಯತ್ಯಾಸ ಇದೆ, ಸ್ವಲ್ಪ ಮೈನರ್ ಡಿಫ್ರೆನ್ಸ್ ಮಾತ್ರ ಇದೆ. ಅದನ್ನು ತಾವು ಮುಂದಿಟ್ಕೊಂಡು ಅದಕ್ಕೆ ತಕ್ಕಂಗೆ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದಕ್ಕೆ ಪ್ರಯತ್ನ ಮಾಡಿ. ತಾವು ಕೇಳ್ಬೋದು, ಇದೇ ಬ್ಲೂ ಪ್ರಿಂಟನ್ನು ಇಟ್ಕೊಂಡು ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಕ್ವಶನ್ ಪೇಪರ್ನ ತಯಾರು ಮಾಡ್ತಾರೆ ಅಥವಾ ಡಿಟ್ಟೋ ಹೀಗೆ ಇರ್ತದ ಅಂತ ತಾವು ಕೇಳ್ಬೋದು. ಆದರೆ ಒಂದನ್ನು ತಾವು ನೆನ್ಪಿಟ್ಕೊಳ್ಳಿ, ಒಂದೊಂದು ಕ್ವಶನ್ ಪೇಪರ್ಗಳು ಒಂದೊಂದು ಬ್ಲೂ ಪ್ರಿಂಟ್ ಬೇರೆ ಇರ್ತದೆ. ಹಾಗಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಅದು ಬೇರೆನೇ ಆಗಿರ್ತದೆ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ. ಲಾಸ್ಟ್ ಇಯರ್ ಹೀಗೆ ಆಗಿತ್ತು, 3 ಮಾಡೆಲ್ ಕ್ವಶನ್ ಪೇಪರ್ಗಳಿಗೆ 3 ಬ್ಲೂ ಪ್ರಿಂಟ್ಗಳನ್ನ ಬಿಟ್ಟಿದ್ರು. ಆವಾಗ ವಿದ್ಯಾರ್ಥಿಗಳಿಗೆ ತುಂಬ ಗೊಂದಲ ಆಗಿರೋದ್ರಿಂದ, ಯಾವ ಬ್ಲೂ ಪ್ರಿಂಟ್ ಪ್ರಕಾರ ತಯಾರಾಗಬೇಕು ಅನ್ನೋ ಗೊಂದಲ ಅವರಲ್ಲಿ ಉಂಟಾಗಿರೋದ್ರಿಂದ ಈ ವರ್ಷ ಒಂದೇ ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ. ಅದೇ ಬ್ಲೂ ಪ್ರಿಂಟ್ ಪ್ರಕಾರ 3 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟಿದ್ದಾರೆ. ಹಾಗಾಗಿ ಈ ವರ್ಷ ಹೆಚ್ಚು ಕಡಿಮೆ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಕೂಡ ಹೀಗೆ ಇರ್ತದೆ. ಬಟ್ ಎಲ್ಲೋ ಒಂದು ಚಾನ್ಸ್ ಇರ್ತದೆ, ಎಲ್ಲೋ 1% 2% ಸ್ವಲ್ಪ ಬದಲಾವಣೆ ಮಾಡ್ತಕ್ಕಂಥ ಚಾನ್ಸಸ್ ಫ್ರೀಡಮ್ ಕ್ವಶನ್ ಪೇಪರ್ ಸೆಟ್ಟರ್ಸ್ಗೆ ಇರ್ತದೆ. ಏನು ತುಂಬ ದೊಡ್ಡ ಬದಲಾವಣೆ ಆಗಿರಲ್ಲ, ತುಂಬ ಮೈನರ್ ಬದಲಾವಣೆ ಅಂದರೆ ಹೇಗಾಗಿರ್ತದೆ, ಯಾವುದೋ ಒಂದು ಪೋಯಮ್ಗೆ 3 ಮಾರ್ಕ್ಸ್ ಅಲಾಟ್ ಆಗಿರ್ತದೆ, ಅಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಒಂದು 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, ಅದರ ಬದಲಾಗಿ ಡೈರೆಕ್ಟಾಗಿ 3 ಮಾರ್ಕ್ಸ್ ಕ್ವಶನನ್ನು ಕೇಳ್ಬೋದು. ಈ ಥರ ಎಲ್ಲೋ ಒಂದು ಚೂರು ಬದಲಾವಣೆ ಆಗ್ಬೋದು, ಬಿಟ್ಟರೆ ಇನ್ನುಳಿದಿದ್ದು ಹೆಚ್ಚು ಕಡಿಮೆ ಸೇಮ್ ಇರ್ತದೆ. ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದೇ ಚೇಂಜ್ ಆಗಲ್ಲ. ಇನ್ನು ಪಾಠ ಪೋಯಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಕೂಡ ಸೇಮ್ ಹಿಂಗೆ ಇರ್ತವೆ. ಅದೇ ಹೇಳಿದ್ನಲ್ಲ, ಎಲ್ಲೋ ಒಂದು ಚೂರು ಚೇಂಜ್ ಆದರೆ ಒಂದು ಕ್ವಶನ್ ಈ ಥರ ಡೈರೆಕ್ಟಾಗಿ 3 ಮಾರ್ಕ್ಸ್ಗಳ ಬದಲಾಗಿ ಮಲ್ಟಿಪಲ್ ಚಾಯ್ಸ್ ಅಥವಾ 2 ಮಾರ್ಕ್ಸ್ ಕ್ವಶನ್ ಕೇಳೋದು, ಈ ಥರ ಆಗಬಹುದು. ಮಾಡಲೇಬೇಕು ಅಂತೇನಿಲ್ಲ, ಮಾಡಿದರೆ ಇಲ್ಲಿ ಏನಾದ್ರು ಒಂದು ಚೂರು ಆಗುತ್ತೆ, ಬಿಟ್ಟರೆ ಇನ್ನು ಯಾವುದೋ ಬದಲಾವಣೆ ಆಗಿರಲ್ಲ. ತಾವು ಇದನ್ನೇ ಇಟ್ಕೊಂಡು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ. ಹಾಗೆಯೇ ಈ ಮಾಡೆಲ್ ಕ್ವಶನ್ ಪೇಪರ್ಗಳು, ಈ ಬ್ಲೂ ಪ್ರಿಂಟ್ಗಳು ಎಲ್ಲಿ ಸಿಗ್ತವೆ, ಬೇರೆ ಸಬ್ಜೆಕ್ಟ್ಗೂ ಕೂಡ ಬ್ಲೂ ಪ್ರಿಂಟ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ, ಅದನ್ನ ಎಲ್ಲಿಂದ ತಗೊಳ್ಳೋದು ಅಂತಕ್ಕಂಥ ಡೌಟ್ ತಮ್ಮಲ್ಲಿದ್ದರೆ ಅದಕ್ಕೆ ಡಿಪಾರ್ಟ್ಮೆಂಟ್ ವೆಬ್ಸೈಟನ್ನು ವಿಸಿಟ್ ಮಾಡಬೇಕು. ತಮಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನು ತಾವು ಕ್ಲಿಕ್ ಮಾಡಿಬಿಟ್ರೆ ಸಾಕು. ಅಲ್ಲಿ ತಮಗೆ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ತಾವು ಆರ್ಟ್ಸ್ ಓದಿ, ಕಾಮರ್ಸ್ ಓದಿ, ಸೈನ್ಸ್ ಓದಿ, ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬ್ಲೂ ಪ್ರಿಂಟ್ ಸಿಗುತ್ತೆ. ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಸಿಗ್ತವೆ. ಹಾಗೆ ಲಾಸ್ಟ್ ಇಯರ್ ಕ್ವಶನ್ಸ್ ಪೇಪರ್ಗಳು ಮತ್ತು ಅದಕ್ಕೆ ಕೀ ಆನ್ಸರ್ಗಳು ಕೂಡ ತಮಗೆ ಸಿಗುತ್ತೆ. ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ 100% ಮಾರ್ಕ್ಸ್ ತೊಗೊಳ್ದಂಗೆ, 80ಕ್ಕೆ 80 ಮಾರ್ಕ್ಸ್ ತೊಗೊಳ್ದಂಗೆ ಹೇಗೆ ಬರೆದ್ರೆ ನಮಗೆ ಮಾರ್ಕ್ಸ್ ಸಿಗುತ್ತೆ ಅನ್ನತಕ್ಕಂಥ ಕ್ವಶನನ್ನು ಕೇಳ್ತಾ ಇದ್ರು. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಲಾಸ್ಟ್ ಇಯರ್ ಆಯಾ ಸಬ್ಜೆಕ್ಟಲ್ಲಿ ಯಾರು ಟಾಪ್ ತೊಗೊಂಡಿದ್ದಾರೆ, ಔಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ, ಅವರೆಲ್ಲ ಆನ್ಸರ್ ಶೀಟ್ಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ತಾವು ಇವೆಲ್ಲವನ್ನು ಡೌನ್ಲೋಡ್ ಮಾಡ್ಕೋಬೋದು. ಆ ಲಿಂಕನ್ನು ಕ್ಲಿಕ್ ಮಾಡಿ ಅಲ್ಲಿ ತಮ್ಮ ಸಬ್ಜೆಕ್ಟ್ ಪ್ರಕಾರ ಬ್ಲೂ ಪ್ರಿಂಟ್ಸ್, ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಿ ತಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸ್ತೀನಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.